ನಮಸ್ಕಾರ ಸ್ನೇಹಿತರೆ, ಕನ್ನಡ ಟೆಕ್ಕೂರಿಗೆ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಈ ಆಕ್ಷನ್ ಕರೆದಿದ್ದಾರೆ. ಅದರ ಬಗ್ಗೆ ಡೀಟೇಲ್ಸ್ ಏನು ಅಂತ ನೋಡೋಣ. ಇದಕ್ಕೂ ಮುಂಚೆ ನನ್ನ ಚಾನಲ್ ಕನ್ನಡ ಟೆಕ್ಕೂರಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಇದೇ ರೀತಿಯಾದ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇರ್ಬೋದು, BDA ಆಪ್ಷನ್ಸ್ ಇರ್ಬೋದು, ಆ ಡೀಟೇಲ್ಸ್ ಬಗ್ಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇರುತ್ತೆ. ಹಾಗೆ ಈಗ ಡೀಟೇಲ್ಸ್ ಬಗ್ಗೆ ನೋಡೋದಾದರೆ, ಕರ್ನಾಟಕ ಗೃಹ ಮಂಡಳಿ ನೀವು ನೋಡ್ಬೋದು ಈ ಆಕ್ಷನ್ ಇವಾಗ ಇದು ಸ್ಟಾರ್ಟ್ ಆಗಿರೋದು 17/6/2024 ಅಂದರೆ ಜೂನ್ 17ಗೆ ಸ್ಟಾರ್ಟ್ ಆಗಿದೆ ಬೆಳಗ್ಗೆ 10 ಗಂಟೆಯಿಂದ. ಹಾಗೂ ಇದು ಮುಕ್ತಾಯವಾಗೋದು ಅಂದರೆ ಮುಗಿಯೋದು 8th ಜುಲೈ ಬೆಳಗ್ಗೆ 11 ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ. ಈ ಸಲ ನೀವು ನೋಡೋದಾದರೆ ಆಕ್ಷನ್ ಮಲ್ಟಿಪಲ್ ಲೊಕೇಶನ್ಸಲ್ಲಿ ಕರೆದಿದ್ದಾರೆ. ಅರೌಂಡ್ 251 ಸೈಟ್ಸ್ ಆಕ್ಷನ್ಸ್ ಆಗ್ತಾಯಿದೆ. ನೀವು ನೋಡ್ಬೋದು ಇಲ್ಲಿ ಮಲ್ಟಿಪಲ್ ಲೊಕೇಶನ್ಸ್ ಸ್ಟಾರ್ಟಿಂಗ್ ಫ್ರಮ್ ನೋಡೋದಾದರೆ ಬಾಗಲಕೋಟೆ, ಬಳ್ಳಾರಿ, ಬೀದರ್, ಬೆಳಗಾವಿ, ಹಾಗೆ ಮಲ್ಟಿಪಲ್ ಲೊಕೇಶನ್ಸ್ ಇದೆ. ಅದರ ಬಗ್ಗೆ ಡೀಟೇಲ್ಸ್ ಏನು ಅಂತ ನೋಡೋಣ. ನೀವಿಲ್ಲಿ ನೋಡೋದಾದರೆ ಅದರಲ್ಲಿ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ, ಸೈಟ್ ನಂಬರ್ ಏನಿದೆ ಅದರಲ್ಲಿ ಇದನ್ನು ಡಿವೈಡ್ ಮಾಡಿದ್ದಾರೆ. 1 to 60, 61 ಇಂದ 124, 125 ಇಂದ 186, 187 ಇಂದ 251. ಸೊ ಈ ಥರ ನಿಮಗೆ ಡಿವೈಡ್ ಮಾಡಿದ್ದಾರೆ. ಸೊ ಬೇಸ್ಡ್ ಆನ್ ದಟ್ ನಿಮಗೆ ಆಕ್ಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ನಿಮಗೆ ಡೀಟೇಲ್ಸಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಸೈಟ್ ನಂಬರ್ 1 ಇಂದ 60 ಈ ಹರಾಜು ಆರಂಭವಾಗುವ ಮುಕ್ತಾಯಗೊಳಿಸುವ ದಿನಾಂಕ ಮತ್ತು ಸಮಯ 8/7/2024 ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ ಈ ಆಕ್ಷನ್ ಸ್ಟಾರ್ಟ್ ಆಗಿ 9/7/2024 ಮಧ್ಯಾಹ್ನ 12 ಗಂಟೆಗೆ ಈ ಆಕ್ಷನ್ ಮುಗಿಯುತ್ತೆ. ಅಂದರೆ ಒಂದು ದಿನದಲ್ಲಿ ಬಿಡ್ಡಿಂಗ್ ಸ್ಟಾರ್ಟ್ ಆಗಿ ಅದರ ನೆಕ್ಸ್ಟ್ ದಿನ ಮುಗಿದೋಗುತ್ತೆ. ಹಾಗೆ 61 to 124 ಇಲ್ಲಿ ನೋಡ್ಬೋದು ನೀವು 9/7/2024 ಮಧ್ಯಾಹ್ನ 12 ಗಂಟೆಯಿಂದ ಅದರ ನೆಕ್ಸ್ಟ್ ದಿನ 10/7/2024 ಮಧ್ಯಾಹ್ನ 12 ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ. ಹಾಗೆ ಇಲ್ಲಿ 125 to 186 ಮತ್ತು 187 to 251 ಏನಿದೆ ಸೈಟ್ಸು ಅದ್ರ ಬಗ್ಗೆ ಡೀಟೇಲ್ಸಲ್ಲಿ ನೀವು ನೋಡ್ಬೋದು. ಹಾಗೆ ಕೆಳಗಡೆ ಬಂದರೆ ನೀವು ಲೊಕೇಶನ್ ಯಾವ್ಯಾವ ಲೊಕೇಶನ್ನಲ್ಲಿ ನಿಮಗೆ ಸೈಟ್ಸ್ ಹರಾಜಿದೆ ಅಂತ ನೋಡೋದಾದರೆ, ಫಸ್ಟ್ ಒನ್ನು ಬಾಗಲಕೋಟೆ ಜಿಲ್ಲೆ ಸಿಕ್ಕೇರಿ ಬಡಾವಣೆ ನೋಡ್ಬೋದು. ಇಲ್ಲಿ ಅರೌಂಡ್ 4 ಸೈಟ್ಸ್ ಇದೆ. EWS LIG ಅಂತಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್, ಲೋ ಇನ್ಕಮ್ ಗ್ರೂಪ್, ಹೈ ಇನ್ಕಮ್ ಗ್ರೂಪ್. ಬಟ್ ಈ ಆಪ್ಷನ್ ಇರೋದ್ರಿಂದ ಕ್ಯಾಟಗರಿ ಅಪ್ಲೈ ಆಗಲ್ಲ. ನೀವು ಇಲ್ಲಿ ನೋಡೋದಾದರೆ 9x2 ಮೋಸ್ಟ್ಲಿ ಇದು ಆಡ್ ಸೈಟ್ಸ್ ಅನ್ಸುತ್ತೆ. 6.6 + 7/2 ಅಂತಂದರೆ ಮೋಸ್ಟ್ಲಿ ಇವೆಲ್ಲ ಆಡ್ ಸೈಟ್ಸ್ ಇರುತ್ತೆ. ಮತ್ತೊಂದೇನು ಅಂತಂದರೆ ಈ ಸಲ ಆಪ್ಷನ್ ಕರೆದಿರೋದು ಮೂಲೆ ನಿವೇಶನಗಳು ಅಂತಂದರೆ ಕಾರ್ನರ್ ಸೈಟ್ಸ್. ಹಾಗಾಗಿ ನೀವು ಬೆಲೆ ನೋಡೋದಾದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದರೆ ಕಾರ್ನರ್ ಸೈಟ್ಸ್ ಯೂಶ್ವಲಿ ಮಿಡ್ಲ್ ಸೈಟ್ ಕಂಪೇರ್ ಮಾಡಿದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಇನ್ ಕೇಸ್ ನೀವು ತೊಗೋಬೇಕು ಅಂತಂದರೆ ಒಂದ್ಸಲಿ ಲೊಕೇಶನ್ಗೆ ಹೋಗಿ ಅಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿರ್ತಾರೆ, ಸೈಟ್ ನಂಬರ್ ಪ್ಲಸ್ ಏನು ಅಳತೆ ಇದೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಒಂದ್ಸಲಿ ನೀವು ನೋಡಿಕೊಂಡು ನಿಮಗೆ ಇಷ್ಟ ಆದರೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ ನೋಡೋದಾದರೆ ಬಾಗಲಕೋಟೆ ಅಲ್ಲದೆ ಬಳ್ಳಾರಿ ಜಿಲ್ಲೆ ಅಂದ್ರಾಳು ಬಡಾವಣೆ, ಹಾಗೆ ಇಲ್ಲಿ ಅರೌಂಡ್ 16 ಸೈಟ್ಸ್ ಇದೆ. ಹಾಗೆ ಬಳ್ಳಾರಿ ಜಿಲ್ಲೆ ಇಲ್ಲಿ ನೋಡ್ಬೋದು. ಬಳ್ಳಾರಿಯಲ್ಲಿ ಒಂದು 2-3 ಕಡೆ ಲೊಕೇಶನ್ನಲ್ಲಿ ಈ ಆಪ್ಷನ್ ಕರೆದಿದ್ದಾರೆ. ಬಳ್ಳಾರಿ ಜಿಲ್ಲೆ ತಾಲೂಕು ಗುಗ್ಗರಹಟ್ಟಿ ಬಡಾವಣೆ. ಹಾಗೆ ಕೆಳಗಡೆ ಬಂದರೆ ಬೆಳಗಾವಿ ಜಿಲ್ಲೆ ಬಸವನಗುಡಿಚಿ, ಆಮೇಲೆ ಕಿತ್ತೂರು ತಾಲೂಕು, ಆಮೇಲೆ ಬೀದರೆಲ್ಲ ಈ ಆಪ್ಷನ್ ಕರೆದಿದ್ದಾರೆ. ಹಾಗೆ ಕೆಳಗಡೆ ಬಂದರೆ ಬೀದರ್ ಜಿಲ್ಲೆ ಹಳ್ಳದಕೆರೆ ಬಡಾವಣೆ, ಹಾಗೆ ಹಳೆಯ ಬಸವ ಕಲ್ಯಾಣ ಬಡಾವಣೆ. ಅದಲ್ಲದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಲ್ಲಿ ಕರೆದಿದ್ದಾರೆ. ನೀವು ಇನ್ ಕೇಸ್ ನೀವು ಇಲ್ಲಿ ನೋಡ್ಬೋದು LIG ಅಂತಂದರೆ ನೀವು ಫಸ್ಟ್ ಯಾವ ನಿಮ್ಗೆ ಅಳತೆ ಬೇಕು, 30-40 ಬೇಕು ಅಥವಾ 20-30 ಬೇಕು, ಅದ್ರ ಬಗ್ಗೆ ನೀವು ನೋಡಿಕೊಂಡು ನೀವು ಈ ಆಪ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡೋದಾದರೆ 12x9 ಅಂತಂದರೆ ಇದು 30-40 108. ಆ್ಯಕ್ಚುಲಿ ಇದು ಸೈಟ್ ಮಾಡೋದು ಇದು ಸ್ಕ್ವೈರ್ ಫೀಟ್ ಅಲ್ಲ. ಇದು ಇಲ್ಲಿ ನೀವು ಮೇಲ್ಗಡೆ ನೋಡೋದಾದರೆ ಚದರ ಮೀಟರ್, ಪೂರ್ವ ಟು ಪಶ್ಚಿಮ, ಹಾಗೆ ಉತ್ತರ ಟು ದಕ್ಷಿಣ. ಹಾಗೆ ಇಲ್ಲಿ ನೋಡೋದಾದರೆ ಚದರ ಮೀಟರ್ಗಳಲ್ಲಿ ನಿಮಗೆ ಡೀಟೇಲ್ಸ್ ಏನಿದ್ರೆ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಪ್ರೈಸ್ ಇದೆಯಲ್ಲ, ಮಂಡಳಿ ದರ ಪ್ರತಿ ಚದರ ಮೀಟರ್ಗೆ
ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಏನು ಅಮೌಂಟ್ ಕಾಣ್ತಾ ಇದೆ ಇದು ಪ್ರತಿ ಚದರ ಮೀಟರ್ಗೆ ಈ ಅಮೌಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಆಗಲೇ ನೋಡಿದ್ರಾಗೆ ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ತಾಲೂಕು ಕುದಾಪುರ ಬಡಾವಣೆ. ಫಾರ್ ಎಕ್ಸಾಂಪಲ್ ನಾವು ಇದು ನೋಡೋದಾದ್ರೆ 12 × 9 ಅಂತ ಅಂದರೆ 3040. ಸೊ ಇದು 108 ತೋರಿಸ್ತಾ ಇದೆ. ಹಾಗೆ 3068 ಚದರ ಮೀಟರ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನೀವು ಇದು ಅಮೌಂಟ್ ಎಷ್ಟಾಗುತ್ತೆ ಅಂತ ನೀವು ನೋಡಬೇಕು ಅಂತಂದರೆ 108 × 3068. ಸೊ 3,31,344 rupees ಇದು ಗೌರ್ಮೆಂಟ್ ರೇಟ್. ಅವ್ರು ಸೆಟ್ ಮಾಡಿರೋ ರೇಟ್ ಇದು 3,31,344 rupees. ಇದು ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ತಾಲೂಕು ಕುದಾಪುರ ಬಡಾವಣೆ ಇರೋ ಸೈಟ್ ವ್ಯಾಲ್ಯೂ 3040. ಸೊ ಇಲ್ಲಿಂದ ಬಿಡ್ ಸ್ಟಾರ್ಟ್ ಆಗಿ ಫಾರ್ ಎಕ್ಸಾಂಪಲ್ ನಾವು ಒಂದು 4-5 ಜನ ಬಿಡ್ ಮಾಡೋಕ್ಕೆ ರೆಡಿ ಇದ್ದರೆ ಅವರು ಬಿಡ್ ಮಾಡ್ತಾ ಹೋಗ್ತಾರೆ. ಸೊ ಫೈನಲ್ ಅಮೌಂಟ್ ಬಂದು ನಿಲ್ಲುತ್ತೆ. ಅದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ಇದು ಏನು ಅಮೌಂಟ್ ಇಲ್ಲಿ ಮೆನ್ಷನ್ ಮಾಡಿರೋದು ಇದು ಏನಿದ್ರು ಗೌರ್ಮೆಂಟ್ ರೇಟು. ಇಲ್ಲಿಂದ ಬಿಡ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೆಳಗಡೆ ಬಂದರೆ ನೀವು ನೋಡೋದಾದರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಚಳ್ಳಕೆರೆ ಬಡಾವಣೆ, ಅಲ್ಲದೆ ಚಿತ್ರದುರ್ಗ ಜಿಲ್ಲೆ ಮದಕರಿಪುರ. ಕೆಳಗಡೆ ಬಂದರೆ ಚಿತ್ರದುರ್ಗದಲ್ಲಿ ಭಾಳ ಕಡೆ ಆಕ್ಷನ್ಸ್ಗಳಿದ್ದಾರೆ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಒಂದ್ಸಲಿ. ಅದಲ್ಲದೆ ದಾವಣಗೆರೆಯಲ್ಲೂ ಈ ಆಕ್ಷನ್ ಕರೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಹರಿಹರ ತಾಲೂಕು ಅಮರಾವತಿ ಬಡಾವಣೆ ಇದೆ, ಇಲ್ಲೂ ಒಂದು 7-8 ಸೈಟ್ಸ್ ಆಕ್ಷನ್ಸ್ ಕರೆದಿದ್ದಾರೆ. ಅದಲ್ಲದೆ ದಾವಣಗೆರೆ ಜಿಲ್ಲೆ ಕುಂದವಾಡ ಬಡಾವಣೆ, ಇಲ್ಲೂ ಭಾಳಷ್ಟು ಸೈಟ್ಸ್ ಇದೆ. ಇಲ್ಲಿ ನೋಡಿದ್ರೆ ನೀವು ಆ್ಯಕ್ಚುಲಿ ಇದೆಲ್ಲ ಬಿಗ್ ಸೈಟ್ಸ್. ಫಾರ್ ಎಕ್ಸಾಂಪಲ್ ನೋಡಿದ್ರೆ 180, 189. ಸೊ ಇವೆಲ್ಲ ಬಿಗ್ ಸೈಟ್ಸ್ ಅಂತ ನಾವು ಹೇಳ್ಬೋದು. ಹಾಗೆ ಅದಲ್ಲದೆ ಧಾರವಾಡ ಜಿಲ್ಲೆ ಸತ್ತೂರು 2ನೇ ಹಂತ, ಇಲ್ಲೂ ಆಕ್ಷನ್ಸ್ ಕರೆದಿದ್ದಾರೆ. ಒಂದು 8-10 ಸೈಟ್ಸ್ ಇದೆ. ಹಾಗೆ ಕೆಳಗಡೆ ಬಂದರೆ ಕಲಬುರಗಿ ಜಿಲ್ಲೆ ಇಲ್ಲೂ ಇದೆ, ಹಾಸನ ಜಿಲ್ಲೆಯಲ್ಲೂ ಇದೆ, ಚನ್ನಪಟ್ಟಣ ಬಡಾವಣೆ ಮೂಲೆ ನಿವೇಶನಗಳು. ಮೋಸ್ಟ್ಲಿ ಇದು ಪ್ರೈಸ್ ನೀವು ನೋಡೋದಾದರೆ ಭಾಳ ಕಾಸ್ಟ್ಲಿ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಇದು ನೋಡ್ಬೋದು 9-12 30-40 ಸೈಟ್ಸ್ ನೀವು ನೋಡೋದಾದರೆ ಅರೌಂಡ್ 50 lakh ಇಂದ ಮೇಲ್ಗಡೆ ಹೋಗುತ್ತೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಒಂದ್ಸಲಿ ಕನ್ಫರ್ಮ್ ಮಾಡ್ತೀನಿ. 52,744. ಓಕೆ, ಹಾಸನ ಜಿಲ್ಲೆ ಚನ್ನಪಟ್ಟಣ ಬಡಾವಣೆ, ಇಲ್ಲಿ ನೋಡೋದಾದ್ರೆ ನೀವು 30-40 ಸೈಟ್ಸ್ ಅರೌಂಡ್ ನಿಮಗೆ 57 lakhs ಗೌರ್ಮೆಂಟ್ ರೇಟ್ ನಿಮಗೆ ತೋರಿಸ್ತಾ ಇದೆ. ಹಾಗಾಗಿ ಇದು ನನ್ನ ಪ್ರಕಾರ ಭಾಳ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇದೆ. ಅರೌಂಡ್ ನೀವು ಹೇಳಿದ್ರೆ ಅರೌಂಡ್ ಲೈಕ್ ಬೆಂಗಳೂರು ರೇಂಜ್ ವ್ಯಾಲ್ಯೂ ನಿಮಗೆ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಹಾಗೆ ಕೆಳಗಡೆ ಬಂದರೆ ಹಾವೇರಿ ಜಿಲ್ಲೆ ಇಲ್ಲೂ 1-2 ಸೈಟ್ಸ್ ಇದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು, ರಾಣೆಬೆನ್ನೂರು 2ನೇ ಹಂತದ ಸೆಕೆಂಡ್ ಫೇಸಲ್ಲಿ ನಿಮಗೆ ಸೈಟ್ಸ್ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿದೆ. ಕೊಪ್ಪಳ ಜಿಲ್ಲೆಯಲ್ಲೂ ಒಂದು ನೋಡ್ಬೋದು ಗಣೇಶ್ ನಗರ ಬಡಾವಣೆ. ಹಾಗೆ ಕೆಳಗಡೆ ಬಂದರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು, ಹಾಗೆ ಮಂಡ್ಯ ಜಿಲ್ಲೆ ಚಿಕ್ಕೋನಹಳ್ಳಿ ಬಡಾವಣೆ. ಆಮೇಲೆ ಮೈಸೂರಲ್ಲೂ ಸಹ ನೀವು ನೋಡ್ಬೋದು ನಂಜನಗೂಡು ತಾಲೂಕು, ಇಲ್ಲೂ ಕರೆದಿರೋ ಆಕ್ಷನ್ಸು. ಹಾಗೆ ಕೆಂಚಲಗೂಡು ಬಡಾವಣೆಯಲ್ಲೂ ನಿಮಗೆ ಸೈಟ್ಸ್ ಅವೈಲೇಬಲ್ ಇದೆ. ಅದಲ್ಲದೆ ವಿಜಯಪುರ ನೋಡ್ಬೋದು, 2 ಕಡೆ ಆಕ್ಷನ್ಸ್. ಮುದ್ದೇಬೇಳ ಇರ್ಬೋದು, ತಾಳಿಕೋಟೆ, ಇಲ್ಲೂ ಆಕ್ಷನ್ಸ್ ಕರೆದಿದ್ದಾರೆ. ಅದಲ್ಲದೆ ನೀವು ಬೆಂಗಳೂರು ಸೂರ್ಯನಗರ ಸೆಕೆಂಡ್ ಫೇಸ್, ಇಲ್ಲಿ ಸಾಕಷ್ಟು ಸೈಟ್ಸ್ ನಿಮಗೆ ಅವೈಲೇಬಲ್ ಇದೆ. ಹಾಗೆ ಥರ್ಡ್ ಫೇಸಲ್ಲಿ ನಿಮಗೆ ಅವೈಲೇಬಲ್ ಇದೆ. ಬಟ್ ಸ್ವಲ್ಪ ನೋಡೋದಾದರೆ ಅರೌಂಡ್ 33,368 ಅಂತ ಇಲ್ಲಿ ನಿಮಗೆ ತೋರಿಸ್ತಿದೆ. ಫಾರ್ ಎಕ್ಸಾಂಪಲ್ ನಾವು ಇದಕ್ಕೆ ಕನ್ವರ್ಟ್ ಮಾಡಿ ನೋಡೋದಾದರೆ ಅರೌಂಡ್ 33,368 ಅಂತಂದರೆ ಅರೌಂಡ್ 36 lakhs. 30-40 ಸೈಟ್ಸ್ ನಿಮಗೆ ಬೇಕು ಅಂತಂದರೆ ಅರೌಂಡ್ 36 lakhs ಗೌರ್ಮೆಂಟ್ ರೇಟ್ ಇದೆ. ಇಲ್ಲಿಂದ ಬಿಡ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನೀವು 3ನೇ ಹಂತದಲ್ಲಿ ನೀವು ಥರ್ಡ್ ಫೇಸಲ್ಲಿ ನೀವು ಸೂರ್ಯನಗರದಲ್ಲಿ ನೀವು ಇನ್ ಕೇಸ್ ನೀವು ಸೈಟ್ ತೊಗೋಬೇಕು ಅಂತ ಇದ್ದರೆ ಇಲ್ಲಿ ನೋಡ್ಬೋದು, ಇಲ್ಲ ಒಂದು 20-30 ಸೈಟ್ ಇದೆ. 20-30 ಸೈಟ್ ನೀವು ಇಲ್ಲಿ ನೋಡಿದರೆ ಅರೌಂಡ್ 18 lakhs ಅಂತ ಅನಿಸುತ್ತೆ. ಒಂದ್ಸಲಿ ನೋಡ್ಬಿಡೋಣ. 3,4,4,5 ಕರೆಕ್ಟ್. 18,60,000 20-30 ಸೈಟ್ ಬೇಕು ಅಂತಂದರೆ. ಸೊ ನಿಮಗೆ 30-40 ಬೇಕು ಅಂದರೆ ಅರೌಂಡ್ 37 lakh ಥರ ನಿಮಗೆ ಆಗುತ್ತೆ. ಇದೆಲ್ಲ ನಿಮಗೆ ಅರೌಂಡ್ 251 ಸೈಟ್ಸ್, ಅರೌಂಡ್ ಮಲ್ಟಿಪಲ್ ಲೊಕೇಶನ್ಸ್ ಅಂತ ನಾವು ಹೇಳ್ಬೋದು. ಕರ್ನಾಟಕದಲ್ಲಿ ಒಂದು 10-15 ಕಡೆ ಈ ಆಕ್ಷನ್ನ ಕರೆದಿದ್ದಾರೆ ಕರ್ನಾಟಕ ಹೌಸಿಂಗ್ ಬೋರ್ಡ್. ನೀವು ಇನ್ ಕೇಸ್ ನೀವು ಬಿಡ್ ಮಾಡಬೇಕು, ಆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ
ಜಿಯೋ ಟ್ಯಾಗ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ನೀವು ಜಿಯೋ ಟ್ಯಾಗ್ ನೋಡಬೇಕು ಎಲ್ಲೆಲ್ಲ ಸೈಟ್ ಆಪ್ಷನ್ಸ್ ಇದೆ ಅಂತಂದರೆ ಈ ಮ್ಯಾಪ್ ಇದೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟಲ್ಲಿ ನಿಮಗೆ ಈ ಮ್ಯಾಪ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ದಾವಣಗೆರೆಯಲ್ಲಿ ಎಲ್ಲಿ ಸೈಟ್ ಇದೆ, ಆ್ಯಕ್ಚುಲ್ ಸೈಟ್ ಎಲ್ಲಿದೆ ಅಂತ ನೀವು ನೋಡಬೇಕು ಅಂತಂದರೆ ಇಲ್ಲಿ ನೋಡ್ಬೋದು. ಇದು ಎರಡು ಕಡೆ ದಾವಣಗೆರೆಯಲ್ಲಿ ಎರಡು ಕಡೆ ಈ ಆಕ್ಷನ್ ಕರೆದಿರೋ ಒಂದು ಅಮರಾವತಿ ಬಡಾವಣೆ, ದಟ್ ಈಸ್ ನಿಯರ್ ಟು ಹರಿಹರ, ಆ್ಯಂಡ್ ಒನ್ ಮೋರ್ ಕುಂದವಾಡ ಬಡಾವಣೆ. ಸೊ ಇದೇನು ನಿಮ್ಗೆ ಕಾಣ್ತಾ ಇದೆ, ಇದು ಹರಿಹರ ಅಮರಾವತಿ ಬಡಾವಣೆ. ಇಲ್ಲಿ ಅರೌಂಡ್ 8 or 9 ಸೈಟ್ಸ್ ಆಪ್ಷನ್ಸ್ ಇದೆ. ನೀವು ಝೂಮ್ ಮಾಡಿದರೆ ನೋಡ್ಬೋದು. ಅವ್ರು ಆ್ಯಕ್ಚುಲಿ ಮಾರ್ಕ್ ಮಾಡಿದರೆ ಯಾವ ಸೈಟ್ ನಂಬರು ಪ್ಲಸ್ ಎಲ್ಲಿ ಬರುತ್ತೆ ಅದರ ಡೀಟೇಲ್ಸ್ ನೀವು ಇಲ್ಲಿ ನೋಡ್ಕೋಬೋದು. ಹಾಗೆ ಫಾರ್ ಎಕ್ಸಾಂಪಲ್ ನೀವು ಕುಂದವಾಡ ಬಡಾವಣೆ ಅಲ್ಲಿದ್ದು ನೀವು ಡೀಟೇಲ್ಸ್ ನೋಡಬೇಕು ಅಂತಂದರೆ ಇಲ್ಲಿ ನೋಡ್ಬೋದು. ಇಲ್ಲೂ ಅರೌಂಡ್ ಒಂದು 10-15 ಸೈಟ್ನ ಆಪ್ಷನ್ ಕರೆದಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸ್ ನೀವು ನೋಡ್ಬೋದು. ಇನ್ ಕೇಸ್ ನಿಮ್ಮ ಬೆಂಗಳೂರು ಸೂರ್ಯನಗರ ಏನಿದೆ ಸೆಕೆಂಡ್ ಪೇಜ್ ಮತ್ತು ಥರ್ಡ್ ಪೇಜ್ ಇದೆಯಲ್ಲ, ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ನೋಡಬೇಕು ಅಂತಂದರೆ ಇಲ್ಲಿ ನೋಡ್ಬೋದು. ಸೊ ಇಲ್ಲೇ ನಿಮಗೆ ಕಾಣ್ತಾ ಇದೆಯಲ್ಲ ಸೈಟ್ಸ್, ಇದು ಥರ್ಡ್ ಫೇಸ್, ಸೂರ್ಯನಗರ ಥರ್ಡ್ ಫೇಸ್ ಸೈಟ್ಸ್. ಹಾಗೆ ಇಲ್ಲೇನು ಕಾಣ್ತಾ ಇದೆ, ಇದು ಥರ್ಡ್ ಫೇಸ್ ಸೈಟ್ಸ್, ಇದು ಸೆಕೆಂಡ್ ಫೇಸ್ ಸೈಟ್ಸ್. ಸೊ ನೀವಿಲ್ಲಿ ಝೂಮ್ ಇನ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ನಿಮಗೆ ಸೈಟ್ ಎಲ್ಲಿ ಬರುತ್ತೆ ಅಂತ ನೀವು ನೋಡ್ಬೋದು. ಓಕೆ, ಹಾಗೆ ನೀವು ಕೆಳಗಡೆ ಬಂದರೆ ಅಂದರೆ ಸಾಮಾನ್ಯ ಷರತ್ತು ಮತ್ತು ನಿಯಮ, ಅಂದರೆ ಏನವ್ರದ್ದು ನಿಯಮ ನಿಬಂಧನೆಗಳಿರುತ್ತೆ ಅವೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಕೇಸ್ ನೀವು ಡೀಟೇಲ್ಸ್ನ ಅಂದರೆ ಏನು ಎಲ್ಲ ನೋಡ್ಕೋಬೇಕು ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡ್ಕೋಬೋದು. ಹಾಗೆ ಇನ್ ಕೇಸ್ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಈಚ್ ಸೈಟ್ಗೆ ನೀವು ಇ ಎಮ್ ಡಿ ಅಮೌಂಟ್ ಅಂತ ಇರುತ್ತೆ. ಅದಕ್ಕೆ ನೀವು ಇ ಎಮ್ ಡಿ ಅಮೌಂಟ್ 50,000 ಇರುತ್ತೆ. ಇನ್ ಕೇಸ್ ನೀವು ಒಂದು ಸೈಟ್ ನೀವು ಆಪ್ಷನ್ಗೆ ನೀವು ಬಿಡ್ ಮಾಡಬೇಕು ಅಂತಂದರೆ, ಇನ್ ಕೇಸ್ ಬಿಡ್ ಸಕ್ಸಸ್ಫುಲ್ ಆಗಲಿಲ್ಲ ಅಂತಂದರೆ ವಿತಿನ್ ಒನ್ ಮಂತ್ ಆರ್ 1.5 ಮಂತಲ್ಲಿ ನಿಮಗೆ ಅದೇನು 50,000 ಅಮೌಂಟ್ ಇರುತ್ತಲ್ಲ ಆ ಅಮೌಂಟ್ ನಿಮಗೆ ರಿಫಂಡ್ ಆಗುತ್ತೆ. ಹಾಗೆ ಕೆಳಗಡೆ ಬಂದರೆ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಪರ್ಟಿಕ್ಯುಲರ್ ಅಂದರೆ ನಿಮ್ಗೆ ಇನ್ನೂ ಡೌಟ್ಸ್ ಇದ್ದರೆ ಪರ್ಟಿಕ್ಯುಲರ್ ಸೈಟ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತಿದ್ರೆ ಇಲ್ಲಿ ಜಿಲ್ಲೆ ಪ್ರಕಾರ ನಿಮಗೆ ನೀವು ಇಲ್ಲಿ ನೋಡ್ಬೋದು. ಅವ್ರದ್ದು ನಂಬರ್ ಕೂಡ ಕೊಟ್ಟಿದ್ದಾರೆ. ಇವರಿಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಬೇಕು ಅಂದರೆ ಪಡ್ಕೋಬೋದು. ಹಾಗೆ ನಾನು ಸೂರ್ಯನಗರ 1-2-3 ಸೈಟ್ ನೋಡಿದ್ದೆ. ಅದರ ಲೊಕೇಶನ್ ಡೀಟೇಲ್ಸ್ ಪ್ಲಸ್ ವಿಡಿಯೋ ಮಾಡಿದ್ದೀನಿ. ಹಾಗೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಇನ್ ಕೇಸ್ ಹೋಗೋಕ್ಕೆ ಆಗಲಿಲ್ಲ ಅಂತಂದರೆ ನಾನು ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಆ ಸೈಟ್ನ ನೀವು ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.